ಸ್ನೇಹಿತರೆ, ಇಲ್ಲೊಂದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಒಂದು ನೇಮಕಾತಿಗೆ ಸಂಬಂಧಪಟ್ಟಿರುವಂಥ ಒಂದು ಇಲ್ಲಿ ಆದೇಶ ಇದೆ. ನೋಡ್ಬೋದು, ಕರ್ನಾಟಕ ಸರ್ಕಾರದ ನಡವಳಿಕೆಗಳು ಅಂತ ಇದೆ. ವಿಷಯ ಬಂದ್ಬಿಟ್ಟು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ಅರೆ ವೈದ್ಯಕೀಯ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಅಂತಿದೆ. ಅಂದರೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂತ ಹೇಳ್ತೀವಲ್ಲ ನಾವು, ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರುವಂಥ ಕೆಲವೊಂದಷ್ಟು ಪೋಸ್ಟ್ಗಳ ಬಗ್ಗೆ ಇವರು ಭರ್ತಿ ಮಾಡ್ಕೊಳ್ಳೋ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ವಿಷಯ ಓದಲಾಗಿದೆ ಅಂತ ಯಾರು ಓದಿದ್ದಾರೆ ಅಂತ ಹೇಳಿದ್ರೆ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು, ಇವರು ಓದಿದ್ದಾರೆ. ಇವರ ಪತ್ರ ಸಂಖ್ಯೆ ಕೂಡ ಇದೆ, ನೋಡ್ಬೋದು ಇಲ್ಲಿ. ಪ್ರಸ್ತಾವನೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೇಲೆ ಓದಲಾದ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳವರ ಪ್ರಸ್ತಾವನೆಯಲ್ಲಿ ಈ ಕೆಳಕಂಡ ವಿವಿಧ ವೃಂದಗಳ ಅರೆ ವೈದ್ಯಕೀಯ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಆಡಳಿತಾತ್ಮಕ ಅನುಮತಿ ನೀಡುವಂತೆ ಹಾಗೂ ನೇರ ನೇಮಕಾತಿ ಮೂಲಕ ಅನುಮತಿ ನೀಡಿ ಭರ್ತಿ ಮಾಡುವವರೆಗೆ ಅಥವಾ 1 ವರ್ಷದ ಸದರಿ ಖಾಲಿ ಹುದ್ದೆಗಳನ್ನು ಗುತ್ತಿಗೆ ಅಥವಾ ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ ಅಂತ ಇದೆ. ಇವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗೇನು ಖಾಲಿ ಇರುವಂಥ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಪೋಸ್ಟ್ಗಳಿದ್ದಾವಲ್ಲ ಈ ಕೆಳಗಂಡಂತೆ, ಅವುಗಳನ್ನು ನೇರ ನೇಮಕಾತಿ ಮಾಡ್ಕೋಬೇಕು. ನೇರ ನೇಮಕಾತಿ ಅಂದರೆ ಯಾವುದೋ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಆಗಿರ್ಬೋದು, ಅವುಗಳನ್ನು ಏನು ಮಾಡ್ಬೋದು, ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದು, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡೋದು, ಪರ್ಮನೆಂಟಾಗಿ ರಿಕ್ರೂಟ್ ಮಾಡ್ಕೋಬೇಕು. ಅಲ್ಲಿವರೆಗೆ ಅಂದರೆ ಅದು ಮಾಡುವವರೆಗೆ ಏನು ಮಾಡ್ತಾಯಿದ್ದಾರೆ ಅಂತಲೇ, ಹಾಗೂ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವವರೆಗೆ ಅಂದರೆ ಭರ್ತಿ ಆಗುವವರೆಗೂ ಏನು ಅಂತ ಹೇಳಿದ್ರೆ, ಅಥವಾ 1 ವರ್ಷದ ಅವಧಿಗೆ ಸದರಿ ಹುದ್ದೆಗಳನ್ನು ಗುತ್ತಿಗೆ ಅಥವಾ ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಗುತ್ತಿಗೆ ತೊಗೊಂಡು ಏನು ಮಾಡೋದ್ರಿ, ಪರ್ಮನೆಂಟ್ ಬೇಕಾಗಿದ್ದಾವೆ. ಯಾವ್ಯಾವ ಪೋಸ್ಟ್ ಇದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಕ್ಲಿನಿಕಲ್ ಇನ್ಸ್ಪೆಕ್ಟರ್ ಒಂದಿದೆ, ಸಹಾಯಕ ಕೀಟಶಾಸ್ತ್ರದ ನೀವೆಲ್ಲ ಇದೆ ನೋಡ್ಬೋದು ನೀವು. ನಮ್ಮಲ್ಲಿರುವಂಥ ಆರೋಗ್ಯ ನಿರೀಕ್ಷಣಾಧಿಕಾರಿ, ಕಿರಿಯ ಆರೋಗ್ಯ ಸಹಾಯಕರು ಅಂತ ಇದೆ. ಯಾವುದು ಕಿರಿಯ ರಸಾಯನಶಾಸ್ತ್ರಜ್ಞನ ಬಿಟ್ಟು ಫಾರ್ಮಸಿ ಅಧಿಕಾರಿ, ಶುಶ್ರೂಷಾ ಅಧಿಕಾರಿ ನೋಡ್ಬೋದು. 1694 ಪೋಸ್ಟ್ಗಳಿದ್ದಾವೆ. ಉಳಿಕೆ ಮೂಲರಿಂದ ಇದು. ಮತ್ತು ನೋಡ್ಬೋದು ಫಾರ್ಮಸಿ ಅಧಿಕಾರಿ 640, ಶುಶ್ರೂಷಾ ಅಧಿಕಾರಿ, ಮತ್ತು ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಅಂತ ಇದೆ. ಪ್ರಾಥಮಿಕ ಆರೋಗ್ಯ ಸುರಕ್ಷತೆ ಕಿರಿಯ ಆರೋಗ್ಯ ಸಹಾಯಕರು ಮಹಿಳಾ ನೋಡ್ಬೋದು 3317 ಇದ್ದಾವೆ. ಕಿರಿಯ ಆರೋಗ್ಯ ಸಹಾಯಕರು ಅಂದರೆ ಆರೋಗ್ಯ ನಿರೀಕ್ಷಣಾಧಿಕಾರಿ ಕಿರಿಯ ಆರೋಗ್ಯ ಸಹಾಯಕರು ನೋಡ್ಬೋದು 2628 ಇದ್ದಾವೆ. ಆಮೇಲೆ ಆರೋಗ್ಯ ಕ್ಷೇತ್ರ ಆರೋಗ್ಯಾಧಿಕಾರಿ ಒಟ್ಟಾರೆ 8994 ಪೋಸ್ಟ್ಗಳು ಇದಾವೆ ಸ್ನೇಹಿತರೆ ಇವು. ಮತ್ತು ಕಲ್ಯಾಣ ಕರ್ನಾಟಕ ವೃಂದ ಕೂಡ ಇದೆ ನೋಡ್ಬೋದು ಇಲ್ಲಿ. ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಎಷ್ಟಿದಾವೆ ಅಂತ ಹೇಳಿದ್ರೆ, ಪ್ರಾಥಮಿಕ ಆರೋಗ್ಯ ಸುರಕ್ಷತೆ 133 ಇದೆ. ಆರೋಗ್ಯ ನಿರೀಕ್ಷಣಾಧಿಕಾರಿ ಕಿರಿಯ ಆರೋಗ್ಯ ಸಹಾಯಕರು ನೋಡ್ಬೋದು 221 ಇದ್ದಾವೆ. ಒಟ್ಟು 877 ಪೋಸ್ಟ್ ಇದ್ದಾವೆ. ಇಷ್ಟು ಪೋಸ್ಟ್ಗಳನ್ನು ನೇಮಕಾತಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅಂದರೆ ಇದು ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಅಂತೆಲ್ಲ, ಕಿರಿಯ ಆರೋಗ್ಯ ಸಹಾಯಕರು ಮಹಿಳಾ ಅಂದರೆ ಇದು ANM ಅನ್ನಿಸ್ತೈತೆ, ANM ಇರುವಂಥವ್ರು. ಮತ್ತು ಆರೋಗ್ಯ ನಿರೀಕ್ಷಣಾಧಿಕಾರಿ ಕಿರಿಯ ಆರೋಗ್ಯ ಸಹಾಯಕರು ಅಂತಿದ್ದಲ್ಲ, ಇದು 2628, ಒಟ್ಟಾರೆ 8994 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರಸ್ತಾವನೆಯಲ್ಲಿ ವಿವರಿಸಲಾಗಿರುವ ಅಂಶಗಳ ಹಿನ್ನೆಲೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಮಂಜೂರಾಗಿ ಖಾಲಿ ಇರುವ 1205 ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ANM ಮತ್ತು 300 ಆರೋಗ್ಯ ನಿರೀಕ್ಷಣಾಧಿಕಾರಿ HIO ಹುದ್ದೆಗಳನ್ನು ಈ ಕೆಳಕಂಡ ಷರತ್ತುಗಳೊಳಪಟ್ಟ ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡಿಕೊಳ್ಳಲು ಸರ್ಕಾರವು ಅನುಮತಿ ನೀಡಿ ಆದೇಶಿಸಿದೆ ಅಂತಿದೆ. ಅಂದರೆ ಸರ್ಕಾರ ಅನುಮತಿ ನೀಡಿದೆ. ANM ಪೋಸ್ಟ್ಗಳು ಯಾವುದು ನೋಡ್ಬೋದು. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿರುವ 1205 ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಅಂದರೆ ANM ಇದ್ದವರು ಮಹಿಳೆಯರು ಇರ್ತಾರೆ ಇಲ್ಲಿ. 300 ಆರೋಗ್ಯ ಸಹಾಯಕರು, ಇವರನ್ನು ನೇಮಕಾತಿ ಮಾಡ್ಕೋಬೇಕಂತ ಹೇಳ್ತಾ ಇದ್ದಾರೆ. ಮತ್ತು ಮುಂದುವರೆದು ಆಯುಕ್ತರು ಆರೋಗ್ಯ ಕುಟುಂಬ ಕಲ್ಯಾಣ ಸೇವೆಗಳರವರು ನೇಮಕಾತಿ ಪ್ರಕ್ರಿಯೆಯನ್ನು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಮತ್ತು ಈ ಕೆಳಕಂಡಂತೆ ವಿಧಿಸಿರುವ ಷರತ್ತು ಅನುಪಾಲನಾ ವರದಿಯನ್ನು ಸಲ್ಲಿಸತಕ್ಕದ್ದು ಅಂತಿದೆ.
ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಈ ಪೋಸ್ಟ್ಗಳನ್ನು ಆದಷ್ಟು ಬೇಗನೆ ಅವರು ಏನು ಅಂತ ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಸರ್ಕಾರ ಅನುಮತಿ ನೀಡಿದೆ ಸ್ನೇಹಿತರೆ. ಅಂದರೆ ಕೆಲವು ದಿನಗಳಲ್ಲಿ ಇದು ಒಂದು ಏನಾದರೂ ಅಪ್ಲಿಕೇಶನ್ ಬಿಡುವಂಥ ಸಾಧ್ಯತೆಗಳಿದ್ದಾವೆ ಆರೋಗ್ಯ ಇಲಾಖೆಯಿಂದ ಅನುಮೋದನೆ ಸಿಕ್ಕ ತಕ್ಷಣ. ಇದು ಒಂದು PDF ಎಲ್ಲ ಕಡೆ ಹರಿದಾಡ್ತಾ ಇದೆ. ಮತ್ತು ನೋಡ್ಬೋದು, ದಿ ಮೋಡ್ ಆಫ್ ರಿಕ್ರೂಟ್ಮೆಂಟ್ ಶಾಲ್ ಬಿ ಥ್ರೂ ಮೆರಿಟ್ ಬೇಸ್ಡ್ ಸೆಲೆಕ್ಷನ್ ಬೇಸ್ಡ್ ಆನ್ ದಿ ಓಪನ್ ರಿಟರ್ನ್ ಕಮ್ ಪ್ರಾಕ್ಟಿಕಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಅಂದರೆ ರಿಟರ್ನ್ ಎಕ್ಸಾಮಿನೇಷನ್ ಅಂದರೆ CET ಬೇಸ್ ಮೇಲೆ ಇದನ್ನು ತುಂಬ್ಕೋಬೇಕು ಅಂತ ಹೇಳಿದ್ದಾರೆ. ಅಪ್ರಾಪ್ರಿಯೇಟ್ ಪ್ರಪೋಸಲ್ ಫಾರ್ ಏಜೆನ್ಸಿ ಫಾರ್ ರಿಕ್ರೂಟ್ಮೆಂಟ್ ನೇಮ್ಲಿ HFW ಡಿಪಾರ್ಟ್ಮೆಂಟ್ ಆರ್ KE ಆರ್ KPSC ಎಕ್ಸೆಟ್ರಾ ಆ್ಯಸ್ ವೆಲ್ ಆ್ಯಸ್ ಸ್ಪೆಷಲ್ ರಿಕ್ರೂಟ್ಮೆಂಟ್ ರೂಲ್ಸ್ ಇಫ್ ಎನಿ ಶಾಲ್ ಬಿ ಸಬ್ಮಿಟೆಡ್ ವಿತಿನ್ 7 days. ಅಂದರೆ 7 ದಿನಗಳಲ್ಲಿ ಏನಾದರೂ ಆಕ್ಷೇಪಣೆ ಇದೆ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಅಂದರೆ ಇದು HFW ಮೂಲಕ ಆಗ್ಬೋದು ಅಥವಾ KE KPSC ಇದ್ರ ಮೂಲಕ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಇದು ಅಂತೇಳಿ. ಕಿರಿಯ ಆರೋಗ್ಯ ಸಹಾಯಕರು ಸಾಕಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಸ್ನೇಹಿತರೆ. 2628 ಪೋಸ್ಟ್ಗಳು ಉಳಿಕೆ ಮೂಲ ವೃಂದದಲ್ಲಿದ್ದಾವೆ. ಅದು 300 ಹುದ್ದೆಗಳನ್ನು ಕನ್ಫರ್ಮ್ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ನೋಡೋಣ ಕಾದು ಎಲ್ಲಿಗೆ ಬರುತ್ತೆ ಅಂತೇಳಿ. ಮತ್ತೇನಾದರೂ ಆ ಥರ ಅಪ್ಡೇಟ್ಸ್ ಇದ್ದು ನಾನು ತಿಳಿಸ್ತಾನೆ ಇರ್ತೀನಿ. ಅಂದರೆ DHI ವಿದ್ಯಾರ್ಥಿಗಳಿಗೆ ಇದೊಂದು ಸಹಾಯಕಾರಿ, ಏನೋ ಸ್ವಲ್ಪ ಸಮಾಧಾನಕರ ವಿಷಯ. ಯಾವಾಗ ಕರೀತಾನೋ ಯಾವಾಗ ರಿಕ್ರೂಟ್ಮೆಂಟ್ ಆಗ್ತಾವೆ ಅದು ಸೆಕೆಂಡ್ರಿ. ಇನ್ನೂ ಸ್ವಲ್ಪ ನಿಟ್ಟುಸಿನ ಬಿಡುವಂಥ ಸಾಧ್ಯತೆಗಳು. ಏನು ಮಾಡ್ತಾನೆ ಹೇಳೋಕ್ಕಾಗಲ್ಲ. ಇದು ಮೆರಿಟ್ ಬೇಸ್ ಮೇಲೆ ಸೆಲೆಕ್ಷನ್ ಪರ್ಸಂಟೇಜ್ ಮೇಲೆ ಸೆಲೆಕ್ಷನ್ ಮಾಡ್ತಾರೋ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ನಡೆಸ್ತಾರೋ ಅಂಥೇಳಿ ಹೇಳೋಕ್ಕಾಗಲ್ಲ. ಈಗ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ KE KPSC ನಡೆಸೋದಂತ ಕಂಪಲ್ಸರಿ ಅವರು ಎಕ್ಸಾಮ್ ನಡೆಸ್ತಾರೆ. HFW ಮೂಲಕ ನಡೆಸಿದ್ರೆ ಹಿಂದೆ ಮಾಡಿಲ್ಲ, ಬಟ್ ಇನ್ನು ಮುಂದೆ ಏನಾದರೂ ಅಪ್ಲಿಕೇಶನ್ ಜಾಸ್ತಿ ಆದರೆ ಎಕ್ಸಾಮ್ ನಡೆಸುವಂಥ ಸಾಧ್ಯತೆಗಳಿದ್ದಾವೆ. ಈಗ ಯಾವುದಕ್ಕೂ CET ಪ್ರಿಪ್ರೇಷನ್ ಕೂಡ ನೀವು ಮಾಡ್ಕೊಂಡಿರಿ, ಹೇಳೋಕ್ಕಾಗಲ್ಲ. ಮತ್ತೇನಾದ್ರು ಅಪ್ಡೇಟ್ಸ್ ನಾನು ತಿಳಿಸ್ತಾನೆ. ನಾವು ಮಾಡುವಂಥ ವೀಡಿಯೋಸ್ ನೋಟಿಫಿಕೇಶನ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.